ಸಂಪಿಗೆ ಸಂಪಿಗೆ ಅನ್ನೋ ಟೈಟಲ್ ನ ಮೂಲಕ ಡಿಫ್ರೆಂಟ್ ಆಗಿ ಬರೋದಕ್ಕೆ ಸಜ್ಜಾಗಿದ್ದೀರಿ. ಏನ್ ಕಾನ್ಸೆಪ್ಟ್, ಯಾವ ತರ ಏನು? ಕಾನ್ಸೆಪ್ಟ್ ಬಂದ್ಬಿಟ್ಟು ಸರ್ ಒನ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಆ ಹೆಣ್ಮಕ್ಳ ಮೇಲೆ ಅಂದ್ರೆ ಇವತ್ತಿಂದ ಏನು ದೌರ್ಜನ್ಯಗಳು ನಡೀತಾ ಇದೆಯಲ್ಲ, ಹೆಣ್ಮಕ್ಳ ಮೇಲೆ ಕರುಣೆ ತೋರಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಮ ತೋರಿಸಬಾರ್ದು ಅನ್ನೋ ಒಂದು ಮೈನ್ ಇಂಟೆನ್ಷನ್, ಒಂದು ಮೈನ್ ಲೈನ್ ನ ಇಟ್ಕೊಂಡು ಹೆಣ್ದಿರೋ ಅಂತ ಒಂದು ಸಬ್ಜೆಕ್ಟ್ ಸಂಪಿಗೆ. ಅಂದ್ರೆ ಸಂಪಿಗೆ ಅನ್ನೋದೊಂದು ಹೂವು, ಆ ಹೂವನ್ನ ಎಣ್ಣಿಗೆ ಹೋಲಿಸಿ ಆ ಎಣ್ಣಿನ ಸುತ್ತ ಎಷ್ಟು ಜೋಪಾನವಾಗಿ ಕಾಪಾಡ್ಕೋಬೇಕು ಅನ್ನೋ ಅಂತ ಒಂದು ಒನ್ ಲೈನ್ ಇದೇನೆ ಸರ್. ಯಾವ ತರ ಅಂದ್ರೆ ಈಗ ಟೀಮ್ ಎಲ್ಲ ಯಾವ ತರ ರೆಡಿ ಆಯ್ತು? ಯಾರು ನಿರ್ದೇಶಕರು, ಯಾರು ನಿರ್ದೇಶಕರು ಬಂದ್ಬಿಟ್ಟು ಗಿರಿಯಣ್ಣ ಅನ್ಬಿಟ್ಟು ಗಿರಿಗೌಡ ಅಂತ, ಅದಾದ್ಮೇಲೆ ನಿರ್ಮಾಪಕರು ಬಂದ್ಬಿಟ್ಟು ರುದ್ರಕುಮಾರ್ ಅಂತ, ತುಂಬಾ ಒಳ್ಳೆ ಪ್ರೊಡ್ಯೂಸರ್. ಆಕ್ಚುಲಿ ಅಂತ ಪ್ರೊಡ್ಯೂಸರ್ ಜೊತೆ ಅಂತ ಲೆಜೆಂಡ್ರಿ ಆಗಿಲ್ಲ ಅಂದ್ರೆ ಫ್ಯೂಚರ್ ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ನಾವು ಏನು ಇವಾಗ ಅಂತ ವ್ಯಕ್ತಿಗಳ ಜೊತೆ ವರ್ಕ್ ಮಾಡಕ್ ನಮ್ಗೆ ಏನು ಖುಷಿ ಅಂತಂದ್ರೆ, ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಸ್ಕ್ರಿಪ್ಟ್ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಪ್ರತಿಯೊಂದನ್ನು ಅಷ್ಟು ಫೋಕಸ್ಡ್ ಆಗಿ ಅಷ್ಟು ಅಚ್ಚುಕಟ್ಟಾಗಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡೋ ವ್ಯಕ್ತಿ ಗಿರಿಯಣ್ಣ. ಸೊ ಇವರಿಬ್ರು ಇವಾಗ ಮೈನ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ರುದ್ರಕುಮಾರ್ ಅಂತ, ಗಿರಿಯಣ್ಣ ಆಸ್ ಎ ಡೈರೆಕ್ಟರ್ ಗಿರಿಯಣ್ಣ ಮಾಡ್ತಿದ್ದಾರೆ. ಮುಖ್ಯ ಪಾತ್ರ ನಾನ್ ಮಾಡ್ತಾ ಇದ್ದೀನಿ. ನಮ್ ಸಿನಿಮಾದಲ್ಲೂ ಒಂದು ನಗ್ಸೋ ಅಂತ ಪಾತ್ರನ ಪ್ರವೀಣ್ ದಾವಣಗೆರೆ ಅವ್ರು ಮಾಡ್ತಾ ಇದ್ದಾರೆ ಸರ್. ಅದ್ರ ಜೊತೆಗೆ ಇನ್ನ ತುಂಬಾ ಕಲಾವಿದ್ರು, ಜೊತೆಗೆ ನಾರ್ಮಲ್ ಆಗಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸೀರಿಯಲ್ ಗಳಲ್ಲೆಲ್ಲ ಮಾಡ್ತಾ ಇರೋಂತ ಕಲಾವಿದ್ರು. ಅದಾದ್ಮೇಲೆ ಯಾವಾಗ್ಲೂ ಕಾಂಟ್ರವರ್ಸಿಗಳಿಗೆ ಸೀಮಿತವಾಗಿ ಕಾಂಟ್ರವರ್ಸಿನ ಎತ್ತಿರಿ ಅಂತ ಕೆಲವೊಬ್ರು ಅಂದ್ರೆ ಇವಾಗ ಪ್ರೆಸೆಂಟ್ ಅವರು ಮೀಡಿಯಾ ಜೊತೆಗೆ ಪರ್ಸನಲ್ ಆಗಿ ಆಕ್ಟಿಂಗ್ ಮಾಡ್ತಾ ಇದಾರೆ ಅಂತ ಕಲಾವಿದ್ರು ಇದಾರೆ. ಜೊತೆಗೆ ತುಂಬಾ ಇನ್ ಆಲ್ಮೋಸ್ಟ್ ನೆಕ್ಸ್ಟ್ ನಾವೇನ್ ಟೀಸರ್ ಕಟ್ ಅಂದಿದೆ ಅದ್ರಲ್ಲಿ ಸಿನಿಮಾ ಹೀರೋಯಿನ್ ಇರ್ಬೋದು, ಬೇರೆ ಬೇರೆ ಕಲಾವಿದ್ರನ್ನ ರಿವೀಲ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ. ವರ್ಧನ್ ಅವರೇ, ತಾವು ಪ್ರತ್ಯೇಕವಾಗಿ ಡಿ ಬಾಸ್ ಅವರ ಅಭಿಮಾನಿಗಳು. ಡಿ ಬಾಸ್ ಅಭಿಮಾನಿ ಅಂತಂದಿದ ತಕ್ಷಣನೇ ಕೆಲವರೆಲ್ಲ ಬೇಳೆ ಬೇಯಿಸ್ಕೊಂಡು ಹೋದ್ರು, ಇನ್ನೊಂದು ಮತ್ತೊಂದು ಆಗ್ತಾ ಹೋಯ್ತು. ತಾವು ಕೂಡ ಈಗ ಬಂದಿದ್ದೀರಿ, ನಿಮ್ಮನ್ನ ಯಾವ ತರ ತಗೊಂತಾರ ಅಂದ್ರೆ ಅಭಿಮಾನಿಗಳು ಯಾವ ತರ ತಗೋಬೇಕು, ಯಾವ ತರ ತಗೋಬಹುದು? ಸರ್, ಒಂದು ನಾವು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಕ್ಯಾಟಗರಿ ಅಲ್ಲ ಸರ್. ಜೀವ ಇರೋರ್ಗು ಒಂದೇ ಕಡೆ, ಅದು ಡಿ ಬಾಸ್ ಕಡೆ. ಇವಾಗ ನಾವನ್ನ ಹೆಂಗೆ ಇದು ಎಲ್ಲಾರು ಹೇಳ್ತಾರೆ, ಇದು ಕೆಲವೊಬ್ರೆಲ್ಲ ಹಿಂಗೆ ವೈರಲ್ ಆಗೋರೆ, ನಾನು ಆರ್ಮಿ ತರ ಕಾಯ್ತೀನಿ, ಆರ್ಮಿ ತರ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿರೋ ವಿಚಾರ ಸರ್. ಆರ್ಮಿ ತರ ಕಾಯ್ತೀನಿ ಅಂತ ಬಾಯಲ್ಲಿ ಹೇಳೋದಲ್ಲ. ನಮ್ಮ ದೇಶ, ನಮ್ಮವರು, ನಮ್ಮತನ ಅಂತ ಬಂದ್ರೆ ಇವಾಗ ಹೆಂಗೆ ಬಾರ್ಡರ್ ನಿಂತ್ಕೊಂಡು ಸೈನಿಕರು ನಮ್ಮ ದೇಶಕ್ಕೋಸ್ಕರ ಯಾವುದೇ ಆಪೋಸಿಟ್ ವ್ಯಕ್ತಿಗಳು ಬಂದ್ರು ಅವ್ರು ಎದೆ ಕೊಟ್ಟು ಕಾಪಾಡ್ತಾರಲ್ಲ, ಆ ಒಂದು ಒಳ್ಳೆತನನ ಆ ಒಂದ್ ಕಡೆ ಇವಾಗೇನು ಆ ಒಂದು ಅವ್ರಿಗೆ ಇರೋಂತ ಒಂದು ಒಳ್ಳೆತನ ನಾವು ನಮ್ ಸುತ್ತ ಇರೋರಿಗೆ, ನಮ್ಮನ್ನ ನಾವು ಯಾರಿಗೆ ನಾವ್ ನಿಮ್ ಕಡೆಯವರು ಅಂತ ಹೇಳಿರ್ತೀವಲ್ಲ, ಅವ್ರನ್ನ ಉಳಿಸ್ಕೊಳ್ಳೋ ರೀತಿಲಿ ಅವ್ರ ಜೊತೆನೆ ನಾವ್ ಯಾವಾಗ್ಲೂ ಇರೋಂತ ರೀತಿಲಿ ತೋರ್ಸ್ಕೋಬೇಕಾಗತ್ತೆ. ಸೊ ಬಿಕಾಸ್ ಇನ್ನೊಂದ್ ವಿಚಾರ, ನಾನು ಏನಕ್ಕೆ ಇವಾಗ ನೀವ್ ಕೇಳಿದ್ರಿ ಏನಂತ, ಎಷ್ಟೋ ಜನ ಬಂದ್ಬಿಟ್ಟು ಹಿಂಗ್ ತಿಂದು ಉಂಡು ಹೋದ್ರು ಅಂತ ಹೇಳ್ಬಿಟ್ಟು ಕೇಳಿದ್ರಿ ಸರ್. ಇವಾಗ ತಿಂದು ಉಂಡು ಹೋಗಿರೋದ್ ನಿಮಗ್ ಗೊತ್ತಿದೆ, ಯಾರ್ಯಾರು ಹೆಂಗೆ ಅಂತಾನು ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಆತರ ಟೈಮ್ ಪಾಸ್ಗೆ ಟೈಮ್ ನೋಡ್ಕೊಂಡು ನಮ್ ಬಾಸ್ ಹೆಸರನ್ನ ಬಳಸ್ಕೊಂಡು ಉಳಿಸ್ಕೊಳ್ಳೋಂತ ಟೈಮಲ್ಲಿ ಬಿಟ್ಟೋಗಿರೋ ಅಂತವ್ರಿಗೇನೆ ತಟ್ಟೆ ತುಂಬಾ ಹೊಟ್ಟೆ ತುಂಬಾ ಊಟ ಕೊಟ್ಟಿರೋ ನಮ್ಗಳಿಗೆ, ಇನ್ಕ್ಲೂಡಿಂಗ್ ನಾನು ಒಬ್ಬ ಅಭಿಮಾನಿಯಾಗಿ, ನಾನು ಅಭಿಮಾನಿಗಳಲ್ಲಿ ಒಬ್ಬ ಆಗ್ಬಿಟ್ಟು ನಾನು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಒಂದೊತ್ತು ಊಟ ಹಾಕಲ್ಲ, ಒಂದ್ ತುತ್ತು ಊಟ ಹಾಕಲ್ವ ಸರ್? ಒಂದೊತ್ತು ಬೇಡ ಸರ್, ಒಂದೊಂದು ತುತ್ತ ಹಾಕಿದ್ರು ನಾನು ಈ ಚಿತ್ರರಂಗದಲ್ಲಿ ಒಂದು ಬದುಕು ಕಟ್ಕೊಂಡು ಅವ್ರಗಳ ನಾನು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅವ್ರ ಪಾದಕ್ಕೆ ಋಣಿಯಾಗಿದ್ಕೊಂಡು ನಾನು ಮುಂದುವರಿತೀನಿ ಸರ್. ಈ ಸಿನಿಮಾಗೆ ನೀವು ಡಿ ಬಾಸ್ ಅಭಿಮಾನಿ ಅನ್ನೋದು ಬಿಟ್ಟು ಈ ಸಿನಿಮಾಗೆ ನೀವು ಯಾವ ತರ ತಯಾರಾಗಿದ್ದೀರಾ ಸರ್? ಇಂಡಿವಿಜುವಲ್ ಆಗಿ ನಿಮ್ಮ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಬಿಟ್ಟು ಕಾಮನ್ ಆಗಿ ಈ ಸಿನಿಮಾಗೋಸ್ಕರ ಏನ್ ತಯಾರಾಗಿ ಮಾಡ್ಕೊಂಡಿದ್ದೀರಾ ಸರ್? ಈ ಸಿನಿಮಾಗೋಸ್ಕರ ಅಂದ್ರೆ ನಾನು ಇವಾಗ ಇದಕ್ ಬಿಫೋರ್ ನನ್ಗೆ ಬೇರೆದೊಂದು ಸಿನಿಮಾದ ಶೂಟ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು, ಒಂದು ಟೀಸರ್ ಶೂಟ್ ಮಾಡ್ಬೇಕಾಗಿತ್ತು. ಅದು ಜಸ್ಟ್ 3 days ಟೀಸರ್ ಶೂಟ್ ಮಾಡ್ಬೇಕಾಗಿದ್ದು. ಆ 3 daysಗೆ ನಾವೇನ್ ಮಾಡ್ಬೇಕು, ನನ್ನ ಬಾಡಿ ಸ್ವಲ್ಪ ಹೈಯಾಗಿ ಕೇಳ್ತಾ ಇತ್ತು. ಹೈಯಾಗಿ ಕೇಳೋ ಟೈಮಲ್ಲಿ ಆಲ್ಮೋಸ್ಟ್ 6 months ಇಂದ ಆ ಟೀಸರ್ ಶೂಟ್ ಮಾಡಕ್ಕೆ ಒಂದು 3 months ಟೈಮ್ ತಗೊಂಡ್ವಿ. ಅದಾದ್ಮೇಲೆ ಮತ್ತೆ 3 monthsಗೆ ಬಾಡಿ ಅಷ್ಟು ರಿಕವರ್ ಆಗ್ಲಿಲ್ಲ, ಮತ್ತೆ 3 months ಟೈಮ್ ತಗೊಂಡ್ವಿ. ಆ 6 months ಪೂರ್ತಿ ನನ್ನ ಬಾಡಿ ಇರ್ಬೋದು, ಮತ್ತೆ ಆ ಒಂದು ಟೀಸರ್ಗೆ ಆಲ್ಮೋಸ್ಟ್ 15 days ರಿಹರ್ಸಲ್, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರಿಹರ್ಸಲ್ ಜೊತೆಗೆ ಬಾಡಿನ ಫುಲ್ ಪಂಪ್ ಮಾಡಿ ಒಂದು 15 ರಿಂದ 16 kg ದಪ್ಪ ಆಗಿದ್ದೆ. ಇಮಿಡಿಯೇಟ್ ಆ ಸಬ್ಜೆಕ್ಟ್ ಟೀಸರ್ ಶೂಟ್ ಆಗಿ, ಇಲ್ಲ ಈ ಸಬ್ಜೆಕ್ಟ್ ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ 1.5 ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 13 kg ವೆಯ್ಟ್ ಲಾಸ್ ಮಾಡಿದೀನಿ. ಜೊತೆಗೆ ಇದರಲ್ಲಿ ಸಾಂಗ್ ಡಾನ್ಸ್ ಅಂತ ಏನಿಲ್ಲ ಸರ್, 2 ಸಾಂಗ್ ಇದೆ. 2 ಸಾಂಗ್ ಒಂದು ಮಾಂಟೇಜಸ್, ಇನ್ನೊಂದು ಲವ್ ಸಾಂಗ್ ಇರುತ್ತೆ. ಅದಾದ್ಮೇಲೆ ಇದಕ್ಕೆ ಏನ್ ಪ್ರಿಪರೇಷನ್ ಅಂತ ಕೇಳಿದ್ರೆ, ನಾನು ರಂಗಭೂಮಿ ಕಲಾವಿದ ಆಗಿದ್ರು ಕೂಡ, ಅದಾದ್ಮೇಲೆ ಎಷ್ಟೋ ಒಂದ್ 2-3 ಕಡೆ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ, ಇವಾಗ ಈ ಸಿನಿಮಾ ವಿಚಾರಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ಮತ್ತೆ ಆಕ್ಟಿಂಗ್ ಕ್ಲಾಸ್ಗೆ, ಈ ಸಿನಿಮಾ ಸ್ಕ್ರಿಪ್ಟ್ ಜೊತೆಗೆ ಒಂದು 20 days ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಜೊತೆಗೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಸಮೇತ ನಾನು ವರ್ಕ್ ಮಾಡಿದೆ, ಆಸ್ ಎ ವರ್ಕರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ.
ಈಗ ಕನ್ನಡ ಸಿನಿಮಾ ಏನ್ ನಡೀತಿದೆ ಹೌದಾ ಸರ್, ಹ್ಮ್. ಒಂದಷ್ಟು ಕಾಂಟ್ರವರ್ಸಿ ಇದ್ರೂನು ಕೂಡ ಸಿನಿಮಾಗಳು ನಿಲ್ಲಲ್ಲ. ಹ್ಮ್. ಏನೋ ಒಂದ್ ಗಿಮಿಕ್ ಆದ್ರೂ ಏನ್ ಮಾಡಿದ್ರು ಸಿನಿಮಾಗಳು ನಿಲ್ತಾ ಇಲ್ಲ ಈ ಕನ್ನಡ ಸಿನಿಮಾಗಳು. ಹ್ಮ್. ಅದ್ರ ಮಧ್ಯ ನೀವು ಜನಕ್ಕೆ ಹೇಗ್ ಕನೆಕ್ಟ್ ಆಗ್ತೀರಾ? ಈ ನಿಮ್ಮ ಸಿನಿಮಾ ಏನ್ ಹೇಳಕ್ ನಾನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿ ಸಿನಿಮಾ ಮಾಡಿದ್ಮೇಲೆ ಜನಗಳ ಮಧ್ಯಕ್ಕೆ ಹೋಗ್ಬೇಕು ಅಂತ ಬಂದಿರೋನಲ್ಲ, ಜನಗಳ ಮಧ್ಯೆಯಿಂದನೇ ಬಂದಿರೋನು. ಜನಗಳ ಮಧ್ಯೆಯಿಂದ ಬಂದಿರೋದ್ರಿಂದ ನನ್ನ ಕಷ್ಟ ಇರ್ಬೋದು ಅಥವಾ ನಾನು ಏನು ಅಂತ ನನ್ನ ಜನಗಳಿಗೆ ಅಥವಾ ನನ್ನ ಸುತ್ತ ಇರುವಂತ ಜನಗಳಿಗೆ, ನಮ್ಮನ್ನು ಪ್ರೀತಿಸುವಂತ ಜನಗಳಿಗೆ ಎಲ್ರಿಗೂ ಗೊತ್ತು. ಸೊ ಹಂಗಾಗಿ ಅವ್ರ ಮನ್ಸುಗಳಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಬರ್ತಾರೆ. ಮತ್ತೆ ಬೇರೆಯವ್ರ ಸಿನಿಮಾಗ ಆಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇದನ್ನೆಲ್ಲ ನೋಡ್ಕೊಂಡು ಸಿನಿಮಾ ಮಾಡ್ತಾ ಇಲ್ಲ. ನಾನು ಬಿಸ್ನೆಸ್ ಈ ತರನು ಮಾಡ್ಬೋದು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರೋದು. ಸೊ ಅದು ನಮ್ಮ ಡೈರೆಕ್ಟರ್ಗೆ, ನನಗೆ, ನಮ್ಮ ಪ್ರೊಡ್ಯೂಸರ್ಗೆ ಪಕ್ಕಾ ಕ್ಲಾರಿಟಿ ಇದೆ. ಡೌಟೇ ಬೇಡ, ನಮ್ ಸಿನಿಮಾ ಅಂತ ಬಂದ್ಮೇಲೆ ಹೊಸಬರು ಸಮೇತ ಬಿಸ್ನೆಸ್ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ ಅನ್ನೋದನ್ನ ಪ್ರೂವ್ ಮಾಡ್ತೀವಿ. ಸರ್, ತಾವು ಅಂತ ಬಂದಾಗ ಈಗ ರೀಸೆಂಟ್ ಆಗಿ ವೈರಲ್ ಕೂಡ ಆಗಿದ್ರಿ. ತಾವು ಏನೋ ಬಿಗ್ ಬಾಸ್ ಏನೋ ವಿಚಾರಕ್ಕೆ ಬಹಳ ವೈರಲ್ ಆಗಿದ್ರಿ. ಒಂದೇ ದಿನಕ್ಕೆ ಪೋಸ್ಟ್ ಆಯ್ತು. ಮತ್ತೆ ತಮ್ದು ಏನಂತಾರೆ ಹಿನ್ನೆಲೆ ಅಂತ ಬಂದಾಗ ಬಹಳ ದೊಡ್ಡದಿದೆ. ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ರು ಕೂಡ ತಾವು ಏನು ಊರ್ನವರ ಜನಗಳನ್ನೆಲ್ಲಾರನು ಕರ್ಕೊಂಡ್ಬಂದು ಬೆಂಗಳೂರು ತೋರಿಸುವಂತದ್ದು, ಅಥವಾ ಇನ್ನೂ ಅನೇಕ ಸೇವೆಗಳನ್ನ ಮಾಡಿದಿರಿ. ಎಷ್ಟೆಷ್ಟೋ ಸ್ಕೂಲ್ಗಳಿಗೆ ಬ್ಯಾಗ್ಗಳು ಕೊಟ್ಟಿರೋದು, ಪುಸ್ತಕಗಳು ಕೊಟ್ಟಿರೋದು. ಸೊ ಅದನ್ನ ಹೊರತುಪಡಿಸಿದ್ರೆ ಈಗ ವರ್ಧನ್ ಅವರ ಒಂದು ಸಿನಿಮಾದಲ್ಲಿ ತಾವು ಕೂಡ ಒಂದು ಒಳ್ಳೆ ಶೇಡ್ ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು, ಕಾಮಿಡಿ ಇದಾಗಿ. ಸೊ ಏನ್ ಅನ್ಸುತ್ತೆ ಸರ್? ಸರ್ ಆಬ್ವಿಯಸ್ಲಿ ನನಗೆ, ಯಾಕಂದ್ರೆ ಈ ನನ್ನ ನಿರೀಕ್ಷೆನೂ ಇದಿರ್ಲಿಲ್ಲ, ನಾನು ಇಷ್ಟು ಬೇಗ ಚಂದನವನಕ್ಕೆ ಕಾಲಿಡ್ತೀನಿ ಅಂತ. ಅದು ನಮ್ಮ ನಿರ್ದೇಶಕರು ಗಿರಿಗೌಡ್ರ ಆಗಿರ್ಬೋದು, ನಿರ್ಮಾಪಕರಾದಂತ ರುದ್ರಣ್ಣ, ಮತ್ತೆ ನಮ್ಮ ನಾಯಕ ನಟರಾದಂತ ವರ್ಧನ್ ಅವರು ನನ್ನ ಪ್ರೊಫೈಲ್ ನ ಗುರ್ತಿಸಿ, ಸೊ ಸರ್ ನಿಮ್ಗೆ ಆದಂತ ಒಂದು ಪಾತ್ರ ಇದೆ, ನಿಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡ್ಬೇಕು ಅಂತ ಹೇಳಿದಾಗ ಆಬ್ವಿಯಸ್ಲಿ ಒಪ್ಕೊಂಡೆ ಸರ್. ಯಾಕಂದ್ರೆ ಈಗ ನನ್ನ ಅಜೆಂಡಾ ಇರೋದು ಈಗ ಟೋಟಲ್ ಈಗ ಒಂದು ಹೆಚ್ಚು ಕಡಿಮೆ ಅಂತಂದ್ರೆ ಕರ್ನಾಟಕದಲ್ಲೇ ಒಂದು 2.5 ಇಂದ 3 ಲಕ್ಷ ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದೀವಿ ಸರ್ ನಾವು. ಸೊ ಅದರಲ್ಲಿ ಅಟ್ಲೀಸ್ಟ್ ಯಾರೋ ಈಗ ಯಾರ ಕೈಲೂ ಮಾಡಕ್ ಆಗದೇ ಇಲ್ಲ ಅನ್ನೋ ತರ ಏನು ಇಲ್ಲ ಸರ್. ಬಟ್ ಎಷ್ಟೋ ಜನ ಮಾಡ್ತಿರ್ತಾರೆ, ನಮಗೆ ಅರಿವಿರಲ್ಲ, ಅಂದ್ರೆ ಅವರೆಲ್ಲೂ ಎಕ್ಸ್ಪ್ಲೋರ್ ಮಾಡಿರಲ್ಲ. ಸೊ ಅಟ್ಲೀಸ್ಟ್ ನನ್ನಿಂದ ಒಂದು 10 ಜನ ಆಗ್ಲಿ, ಒಂದು 50% ಆಗ್ಲಿ ಅವರು ಇನ್ಸ್ಪೈರ್ ಆಗಿ, ಈಗ ನನ್ನಿಂದ ಬರೀ ಒಂದು 10,000 ಜನ 10 ಜನಕ್ಕೆ ಮಾಡಿದ್ರು ಅಲ್ಲಿಗೆ 1 ಲಕ್ಷ ಜನ ಆಗೋಯ್ತು. ಸೊ ಆ ಕಾರಣದಿಂದ ಇದು ಒಂದು ಒಳ್ಳೆ ವೇದಿಕೆ ಸರ್. ಯಾಕಂದ್ರೆ ಸಿನಿಮಾದಿಂದ ನಾವ್ ಏನೇ ಹೇಳಿದ್ರು ಜನಕ್ಕೆ ಬೇಗ ಅಂದ್ರೆ ಬೇಗ ಅರ್ಥ ಆಗುತ್ತೆ ಸರ್, ಬೇಗ ತಗತಾರೆ. ಸೊ ಅದಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋದು ನನ್ನ ಅನಿಸಿಕೆ ಸರ್. ಸೋಷಿಯಲ್ ಸರ್ವಿಸ್ ಮಾಡೋರ್ಗೆ ಸ್ವಲ್ಪ ಸಿನಿಮಾ ಕನೆಕ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ. ನೀವು ಹೇಗೆ ಸರ್ ಇದಾಗಿತ್ತು ಮೇಡಮ್? ಅಂದ್ರೆ ಮೇಡಮ್ ಅದೇ ಸೋಷಿಯಲ್ ಸರ್ವಿಸ್ ಅಂತ ಅಂದ್ರೆ ನಾನಂದ್ರೆ ಪರ್ಟಿಕ್ಯುಲರ್ ಆಗಿ ಏನೋ ಅಂದ್ರೆ ಇದನ್ನೆಲ್ಲ ಹೇಳ್ಕೋಬೇಕು ಅಥವಾ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದಲ್ಲ ಮೇಡಮ್ ಅದು. ಸೊ ಬಿಕಾಸ್ ನಾನು ಕೂಡ ಅಷ್ಟೇ ತಳಾಂತದಿಂದ ಬಂದವನು. ನನ್ಗೂ ಹಾಕಳಕ್ ಬ್ಯಾಗ್ ಇರ್ಲಿ, ಓಡಾಡಕ್ ಚಪ್ಪಲಿ ಸಮೇತನೂ ಇರದೆ ಓದಿರೋನು. ಸೊ ಅಟ್ಲೀಸ್ಟ್ ನಮಗೇನೋ ದೇವ್ರು ಅಲ್ಲಿಂದ ಒಂಚೂರು ಅವಕಾಶ ಮಾಡ್ಕೊಟ್ಟ ಅಂತ, ಏನೋ ಕಷ್ಟನೋ ಸುಖನೋ ನಮ್ಮ ಹಿರಿಯರ್ ಮಾಡಿದ ಪುಣ್ಯನೋ, ತಂದೆ ತಾಯಿ ಆಶೀರ್ವಾದನೋ, ನಮ್ಮ ಊರಿನ ಜನತೆ ಆಶೀರ್ವಾದನೋ, ಗೌರ್ಮೆಂಟ್ ಕೆಲಸ ಅನ್ನೋದೊಂದಾಯ್ತು. CET ಎಲ್ಲ ಬರೆದು 2018 ಅಲ್ಲಿ ನಾನು ಅಪಾಯಿಂಟ್ ಆದೆ. ಸೊ ಅಪಾಯಿಂಟ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ನನ್ನ ಬೇಸಿಕ್ಕಿಗೆ ಎಷ್ಟು ಬೇಕು, ನನ್ನ ಕುಟುಂಬಕ್ಕೆ ಎಷ್ಟು ಬೇಕು ಅಂತ ಇಟ್ಕೊಂಡು, ಇನ್ ಮಿಕ್ಕಿರೋದ್ರಲ್ಲಿ ನನ್ನ ಸಂಬಳದಲ್ಲಿ 5,000 10,000 ತಿಂಗಳ ಉಳಿಸಿ ನನ್ನ ಕೈಲಿ ಏನೇನಾಗುತ್ತೋ ಅದಂತೂ ಮಾಡ್ತಾ ಇದೀನಿ ಮೇಡಮ್, ಡೆಫಿನೆಟ್ ಆಗಿ. ಸೊ ಸಿನಿಮಾ ರಂಗ ಏನಕ್ಕೆ ಚೂಸ್ ಮಾಡಿದ್ರಿ ಅಂತ ನೀವು ಕೇಳಿದ್ರೆ, ಅಗೇನ್ ಅದೇ ಹೇಳಿದೆ ನಾನು. ಆಸ್ ಎ ಪ್ರವೀಣ್ ದಾವಣಗೆರೆ ಬರೀ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಹೇಳಿದ್ರೆ ಜನಕ್ಕೆ ಅಷ್ಟು ಅಟ್ಯಾಚ್ ಆಗಲ್ಲ. ಸೊ ಪ್ರವೀಣ್ ದಾವಣಗೆರೆ ಮಾಡ್ತಿದ್ದಾನೆ ಅಂತ ಅಂದಾಗ ನಮ್ ಕೈಲಿ ಯಾಕೆ ಅಸಾಧ್ಯ, ನಮ್ ಕೈಲಿ ಮಾಡ್ಬೋದಲ್ಲ, ಎಲ್ರು ನಾವು ಕೂಡ ಅದೇ ದಾರಿಲಿ ಹೋಗ್ಬೋದು, ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದಲ್ಲ ಅನ್ನೋದು ಎಷ್ಟೋ ಜನ ಇನ್ಸ್ಪೈರ್ ಆದ್ರೂ ಆಗ್ಬೋದು. ಸೊ ಗೊತ್ತಿಲ್ಲ ಮೇಡಮ್, ಮಾಡ್ತಿರೋ ಉದ್ದೇಶ ಅಂತೂ ಒಳ್ಳೇದಿದೆ. ಇದನ್ನ ಹೆಂಗ್ ತಗತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಸಂಪಿಗೆ ಸಿನಿಮಾದಲ್ಲಿ ಏನಾದ್ರೂ ಒಂದು ಆಡ್ ಆಗಿರುತ್ತಾ? ಸರ್ ಆಬ್ವಿಯಸ್ಲಿ ಮೇಡಮ್, ಬಿಕಾಸ್ ನಾನ್ ಪರಿಚಯ ಆಗಿ 1.5 ತಿಂಗಳಾಗಿದೆ. ನನಗೆ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಇದೆ. ಅದೊಂದು ಎಡಿಟ್ ಅಲ್ಲಿ 2 ತಿಂಗಳಂತ ಮಾಡ್ಕೋಬಿಡಿ ಮೇಡಮ್. ಓಕೆ, 2 ತಿಂಗಳಾಗಿದೆ. ಸೊ ಅದ್ರಲ್ಲಿ ಏನಂತಂದ್ರೆ ನನ್ನ ಅಂದ್ರೆ ಸಂಪೂರ್ಣ ವ್ಯಕ್ತಿತ್ವ ಆಗ್ಲಿ, ಅಥವಾ ಅಂದ್ರೆ ನಾನು ಯಾವ ತರ ವ್ಯಕ್ತಿ, ತುಂಬಾ ಕಾಮಿಡಿನ ಅಥವಾ ಜೋಯಲ್ ಆಗಿ ತಗೋತಾರ, ಏನು ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂದ್ರೆ ಬರ್ತಾರೆ ಕಕ್ಕ ಪುಟ್ಟ ಬದ್ದ ಪುಟ್ಟ ಓದ ಪುಟ್ಟ ಅನ್ನೋ ತರ ಇರ್ತಾರೆ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಅದನ್ನ ನಾನು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ್ಲೇ ಗೊತ್ತಾಗುತ್ತೆ. ನಮ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂದ್ರೆ ಬರೀ ಬೋರಿಂಗ್ ಅಲ್ಲ ಮೇಡಮ್. ನಮ್ಮಲ್ಲಿ ಆಗುವಂತ ಕಾಮಿಡಿಗಳನ್ನ ಕೇಳಿದ್ರೆ ಬಿದ್ದು ನಗ್ತಾರೆ. ಅದನ್ನ ಯಾರೂನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಡೆಫಿನೆಟ್ ಆಗಂತೂ ಇದ್ದೇ ಇರುತ್ತೆ ಮೇಡಮ್. ನನ್ನ ಕೈಲಿ ಎಷ್ಟು ಸಾಧ್ಯನೋ, ನಮ್ಮ ಡೈರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಅಂದ್ರೆ ನಂದೇ ಆಗ್ಬೇಕು, ನಂದೇ ನಡಿಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಒಳ್ಳೆ ಕಾನ್ಸೆಪ್ಟ್ ಯಾರೇ ಹೇಳಿದ್ರು ಕೂಡ ನಾನ್ ತಗತೀನಿ, ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಸಿನಿಮಾ ಚೆನ್ನಾಗ್ ಮಾಡೋಣ ಅನ್ನೋದೇ ಹೇಳಿದಾರೆ. ಸೊ ಆಬ್ವಿಯಸ್ಲಿ ಅದಕ್ಕೆ ನಾವು ರೆಡಿ ಆಗಿದೀವಿ ಮೇಡಮ್. ವರದಾ ಸರ್, ನಿಮ್ದು ಮೊನ್ನೆ ತಾನೇ ಅದ್ದೂರಿಯಾಗಿ ಮುಹೂರ್ತ ಮಾಡಿದ್ರಿ ಸಂಪಿಗೆ ಸಿನಿಮಾದು.
ಹ್ಮ್. ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಮತ್ತೆ ದರ್ಶನ್ ಸರ್ ಬಗ್ಗೆ. ಹಾ. ಈಗ ಅವರು ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಈಗ ಸರ್ ಹೊರಗೆ ಬಂದ್ಮೇಲೆ ನಿಮ್ಮ ಸಿನಿಮಾಗೆ ಹೇಗೆ ಏನಾದ್ರು ತಲೆಯಲ್ಲಿ ಇದೆಯಾ ದರ್ಶನ್ sir? ಅವ್ರು ಹೊರಗಡೆ ಬಂದ್ರೆ ನಮ್ಗೊಂದ್ ಧೈರ್ಯ, ಅವ್ರು ಹೊರಗಡೆ ಬಂದ್ರೆ ನಮ್ಗೊಂದ್ ಶಕ್ತಿ. ಅವ್ರು ಹೊರಗಡೆ ಇದ್ರೆ ಸಾಕು ಮೇಡಮ್. ಹೊರಗಡೆ ಬಂದ್ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಅವರಿಂದ ನಾನೇನೋ ನಿರೀಕ್ಷೆ ಮಾಡಲ್ಲ. ಅವ್ರು ಹೊರಗಡೆ ಬಂದ್ರೆ ನಮ್ಗೆ ಆಶೀರ್ವಾದ ಬಂದಂಗೆನೆ. ಆಶೀರ್ವಾದ ಡೆಫಿನೆಟ್ಲಿ. ಇವಾಗ ತಾಯಿ ಮಗ ಎಲ್ಲಿದ್ರು ತಾಯಿ ಆಶೀರ್ವಾದ ಮಾಡೇ ಮಾಡ್ತಾರೆ. ಆ ತರ ಅವ್ರು ಎಲ್ಲೇ ಇದ್ರು ನಮ್ ಬಗ್ಗೆ ಅಷ್ಟೇ ಪ್ರೀತಿ ಅಷ್ಟೇ ಗೌರವ ಇರುತ್ತೆ. ಮೊನ್ನೆ ರಕ್ಷಿತಾ ಅಕ್ಕ ನಮ್ ಬಾಸ್ನ ನೋಡಕ್ ಹೋಗಿದ್ದಾಗಲೂ ಇಂಡಸ್ಟ್ರಿ ಬೆಳವಣಿಗೆ ಬಗ್ಗೆ ವಿಚಾರಿಸಿದಂತೆ. ಇಂಡಸ್ಟ್ರಿ ಬೆಳವಣಿಗೆ ಬಗ್ಗೆ ರಕ್ಷಿತಾ ಅಕ್ಕ ಹತ್ರ ವಿಚಾರಿಸಿದ್ದಾರೆ. ಮತ್ತೆ ಫ್ಯಾನ್ಸ್ ಗಳ ಬಗ್ಗೆ ಅದಕ್ಕೆ ಅವ್ರ ಹತ್ರ ಯಾವಾಗ್ಲೂ ವಿಚಾರಿಸ್ತಿರ್ತಾರಂತೆ. ಸೊ ಈ ತರ ಇದ್ದಾಗ ಆ ಫ್ಯಾನ್ಸ್ ಗಳಲ್ಲಿ ನಾನು ಒಬ್ಬ ಇಂಡಸ್ಟ್ರಿಲಿ ಇವಾಗ ಕೆಲಸ ಮಾಡ್ತಿರೋ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಆದಾಗ ಎರಡ್ ಕಡೆಯಿಂದ ನನ್ನ ಬಗ್ಗೆ ವಿಚಾರಿಸ್ತಾ ಇದಾರೆ ಅನ್ನೋ ಒಂದು ಗೌರವ ನನ್ಗಿದೆ. ಅಷ್ಟ್ ಸಾಕು. ಅದಕ್ಕಿಂತ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ. ಅವ್ರು ಬಂದು ಚೆನ್ನಾಗಿದ್ರೆ ಅದಕ್ಕಿಂತ ದೊಡ್ಡದಿನೇನಿಲ್ಲ. ನನ್ನ ತಾಯಿ ನನಗೆ ಚೆನ್ನಾಗಿದ್ರೆ ಸಾಕು. ಅವ್ರನ್ನ ಪ್ರತಿದಿನ ನೋಡೋಂತ ಅವಕಾಶ ಸಿಕ್ಕಿದ್ರೆ ಸಾಕು ನನಗೆ. ಈಗ ದರ್ಶನ್ ಅವರ ಅಭಿಮಾನಿಗಳಿಗೆ ಈಗ ತಮ್ದೇನಾದ್ರೂ ಅಪ್ಡೇಟ್ ಕೊಟ್ಟಿದ್ದೀರಾ, ಅಥವಾ ನೀವು ಕೂಡ ದರ್ಶನ್ ಅವರ ಅಭಿಮಾನಿ ಆಗಿ ಅವರ ಅಭಿಮಾನಿಗಳಿಗೆ ಅಥವಾ ಲೈಕ್ ಎಲ್ರಿಗೂ ಕೂಡ ಅಂದ್ರೆ ಈ ತರ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ, ಬರ್ತಾ ಇದೆ, ತಮ್ಮ ಸಪೋರ್ಟ್ ಅವಶ್ಯಕತೆ ಇದೆ ಅಂತ ಏನಾದ್ರು ಹೇಳುವಂತದ್ದು ಅಥವಾ ಏನಾದ್ರು ಆಗಿದೆಯಾ? ನಾನು ಅಭಿಮಾನಿಗಳಿಗೆ ಪರ್ಟಿಕ್ಯುಲರ್ ನಾನು ಒಬ್ಬ ಅಭಿಮಾನಿ ಆಗಿರೋದ್ರಿಂದ ಆ ಅಣ್ಣಂದ್ರಿಗೆ ಅಥವಾ ನನ್ನ ಗುರುಗಳ ಸ್ಥಾನದಲ್ಲಿ ನೋಡ್ತೀನಿ ಇವಾಗ ಎಲ್ಲಾರನ್ನು. ಒಬ್ಬ ಅಭಿಮಾನಿ ಅಂದ ಹೊರಗಡೆ ಬಂದು ಸಿನಿಮಾ ಮಾಡೋ ಒಬ್ಬ ನಟನಾಗಿ ಅವರೆಲ್ಲರನ್ನು ಗುರುಗಳ ಸ್ಥಾನದಲ್ಲಿ ನೋಡ್ತೀನಿ. ಒಬ್ಬ ಅಭಿಮಾನಿಗಳ ಮಧ್ಯೆ ಅಭಿಮಾನಿಯಾಗಿ ನಾನು ಎಲ್ರಿಗೂ ಹೇಳ್ಬೇಕು ಅಂತ ಇವಾಗ ಇವಾಗ ನನಗೆ ಎಷ್ಟು ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ. ಸೊ ನನ್ನ ಅಣ್ಣಂದ್ರ ನನ್ನ ಸುತ್ತ ಇರುವಂತ ನನ್ನ ಅಣ್ಣಂದ್ರು ಎಲ್ಲಾ ಟೀಮ್ ಅವ್ರಿಗೆ ಎಲ್ರಿಗೂ ಅಣ್ಣ ಈ ತರ ಸಿನಿಮಾ ಮಾಡ್ತಾ ಇದೀನಿ ಅಂದಾಗ ಯಾರೂ ನೆಗೆಟಿವ್ ಹೇಳಿಲ್ಲ. ಮಗ ನಮ್ ಸಪೋರ್ಟ್ ಇದ್ದೇ ಇರುತ್ತೆ, ಮಾಡು. ಚಿನ್ನ ನಮ್ ಸಪೋರ್ಟ್ ಇರುತ್ತೆ, ಮಾಡು. ತಮ್ಮ ನಮ್ ಸಪೋರ್ಟ್ ಇರುತ್ತೆ, ಮಾಡು. ವರ್ಧನ್ ನಮ್ ಸಪೋರ್ಟ್ ಇರುತ್ತೆ, ಮಾಡು. ಯಾರೂನು ನಿನ್ಗೆ ಯಾಕೆ ಅದು ಇದು ಈ ಒಂದೇ ಒಂದು ನೆಗೆಟಿವ್ ಯಾರ ಬಾಯಿಂದನೂ ಬಂದಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ದಾರೆ. ಅವ್ರದ ಬಾಯಿ ಮಾತುಗಳೇ ಸಾಕು ಸರ್. ಇವಾಗ ನಮ್ ಜೊತೆ ಬಂದು ಚೆನ್ನಾಗಿದ್ದು ನಮ್ಗಳ ಸಪೋರ್ಟ್ ದರ್ಶನ್ ಸರ್ ಕ್ಲಾಪ್ ಮಾಡಿಸ್ಕೊಂಡು ದರ್ಶನ್ ಸರ್ ಹತ್ರ ಕ್ಲಾಪ್ ಮಾಡಿಸ್ಕೊಂಡು ಅವ್ರ ಸಿನಿಮಾ ಪ್ರೀಲೀಸ್ ಇವೆಂಟ್ ಕರ್ಕೊಂಡು ಹೋಗಿ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಎಲ್ಲಾ ಕಡೆ ಅವ್ರನ್ನ ಬಳಸ್ಕೊಂಡು ಅವ್ರನ್ನ ಕೈ ಬಿಟ್ಟು ಅವ್ರ ಮಧ್ಯ ಅವ್ರಗಳಲ್ಲಿ ಒಬ್ಬ ಆಗಿರೋ ನನ್ನನ್ನ ಅವ್ರೊಂದ್ ತುತ್ತು ಅನ್ನ ಕೊಟ್ಟು ಸಾಕಲ್ಲ ಅಂತ ಯಾವತ್ತೂ ಹೇಳಕ್ ಚಾನ್ಸೇ ಇಲ್ಲ ಸರ್. ಜೊತೆಗೆ ನನ್ಗೊಂದ್ ಭಯ ಇರೋದೇನಂದ್ರೆ ನಮ್ ಬಾಸು ಮತ್ತೆ ದಿನಕರಣ ಹೇಳಿರೋ ತರ ನಿರ್ಮಾಪಕರಿಗೆ ಮೋಸ ಆಗ್ದಿರೋ ತರ, ನೋಡಿರೋ ಜನಗಳಿಗೆ ಬೇಜಾರಾಗ್ದಿರೋ ತರ, ನಿನ್ನಲ್ಲಿರೋ ಕಲೆಗೆ ಬೆಲೆ ಕೊಟ್ಟು ಒಬ್ರು ನೀನು ಕ್ಯಾಮ್ರಾ ಹಿಡಿಯೋರಿಂದ ಹಿಡಿದು ನೀನು ಡೈರೆಕ್ಷನ್ ಮಾಡೋರಿಂದ ಹಿಡಿದು ಎಲ್ಲಾ ಟೆಕ್ನಿಷಿಯನ್ ತಲೆ ತಗ್ಸಿ ನೀನು ಒಳ್ಳೆ ಸಿನಿಮಾ ಮಾಡು, ನಿನ್ಗೆ ಒಳ್ಳೇದಾಗತ್ತೆ ಅಂತ ಏನ್ ಹೇಳಿದಾರಲ್ಲ ಆ ಒಂದು ಮಾತಿನ ಪ್ರಕಾರ ಅವ್ರು ಹೇಳಿರೋಂತ ಮಾತನ್ನ ಉಳ್ಸಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ. ಕೊನೆ ನಿಮ್ಮ ಸಿನಿಮಾದಲ್ಲಿ ಮೆಸೇಜ್ ಏನಿರಬಹುದು, ಜನಗಳಿಗೆ ಯಾವ ರೀತಿ ಮೆಸೇಜ್ ಕೊಡ್ತೀರಾ? ಮತ್ತೆ ಹೀರೋಯಿನ್ ಯಾರು? ಹೀರೋಯಿನ್ ಫಸ್ಟ್ ಲುಕ್ ಅಲ್ಲೇ ರಿವೀಲ್ ಮಾಡೋದು ಸರ್. ಇವಾಗ ಹೀರೋಯಿನ್ ರಿವೀಲ್ ಮಾಡೋಂತ ಸಿಚುವೇಶನ್ ಇಲ್ಲ. ಯಾಕಂದ್ರೆ ಅದನ್ನ ಅದೇ ಪ್ಲಾನ್ ಅಲ್ಲಿ ನಾವು ಹೀರೋಯಿನ್ ರಿವೀಲ್ ಮಾಡಿಲ್ಲ. ನಮ್ ಪೋಸ್ಟರ್ ಅಲ್ಲಿ ಒಂದ್ ನಿಮಿಷ, ನಮ್ ಪೋಸ್ಟರ್ ಅಲ್ಲಿ ನೋಡಿದಿರಲ್ಲ ಸರ್, ಬ್ಯಾಕ್ ಇಮೇಜ್ ಹಾಕಿದೀವಲ್ಲ ಆಲ್ರೆಡಿ. ಫೇಸ್ ಕೇಳ್ತಾ ಇದೀರಾ ನೀವು? ಕಂಟಿನ್ಯೂ. ಇಲ್ಲ ನೀವೇ ಹೇಳಿದೇನೋ ಆಯ್ತು. ಒಂದ್ಸಲ ಅಚ್ಚ ಕನ್ನಡದಲ್ಲಿ ಹೇಳ್ದಂಗೆ ಹೇಳಿ ಸರ್. ಆಯ್ತು ಓಲಿ ಹತ್ತಿರ ಸಡನ್ ಆಗಿ ನನ್ಗೆ ಅಲ್ಲಿ ನಿಲ್ಸ್ಬಿಟ್ರಿ. ಅಚ್ಚ ಕನ್ನಡದಲ್ಲಿ ಹೇಳಿ ಸರ್ ಏನಾರು ಒಂದು. ಹೀರೋಯಿನ್ ಬಗ್ಗೆ ಕೇಳ್ತಾರೆ. ಅದೇ ಹೀರೋಯಿನ್ ಬಗ್ಗೆ ಕೇಳಿದ್ರೆ ಸರ್, ಸರ್ ಹೀರೋಯಿನ್ ಬಗ್ಗೆ ಅದೇ ನಾನ್ ಸೈಡ್ ಆಕ್ಟರ್ ಆಗಿರೋದ್ರಿಂದ ನನಗೇನು ಕಲಾವಿದನಾಗಿ ನನಗೇನಂತ ನಮ್ ವರ್ಧನ್ ಅವ್ರಿಗೆ ಅಂದ್ರೆ ಈಗ ಅವ್ರದೇ ಆದಂತ ಇನ್ನು ಬ್ಯಾಚುಲರ್ ಕೂಡ ಅವರು ಯಾವ್ದೋ ಇಲ್ಲ ಸರ್ ನನಗೆ ಅಂದ್ರೆ ನನ್ ಸಿನಿಮಾಕ್ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅನ್ನೋ ಪರ್ಟಿಕ್ಯುಲರ್ ಏನೋ ಒಂದ್ ಕೆಲವೊಂದು ಮಾನದಂಡಗಳಿದೆ. ಅದನ್ನ ಯಾರು ಪೂರ್ಣಗೊಳಿಸ್ತಾರೆ ಮೇ ಬಿ ಅವರು ಹೀರೋಯಿನ್ ಆಗಿ ಬರ್ಬೋದು. ನಾನ್ ಸಿನಿಮಾ ಮಾಡ್ಬೇಕಾ ಬೇಡ ಹೇಳೋಣ ನೀನು? ಮಾಡ್ಬೇಕು ಆಬ್ವಿಯಸ್ಲಿ. ಅಂತ ಒಂದು ಅಂದ್ರೆ ಈ ಕ್ಯಾರೆಕ್ಟರ್ ಇಂಥವ್ರು ಶೂಟ್ ಆಗ್ತಾರೆ, ಒಂದ್ ಇಬ್ರು ಹೆಸರು ತಗೋಬಹುದು. ಒಂದು ವೇದಿಕೆಯಲ್ಲಿ ಗುರುತಿಸ್ಕೊಂಡಿರೋಂಥವ್ರು ಸರ್ ZR ಕಲರ್ಸ್ ಅಲ್ಲಿ ಅದೊಂದು ಹೇಳ್ಬೋದು. Z& ಕಲರ್ಸ್ ಅಲ್ಲಿ ಗುರುತಿಸ್ಕೊಂಡಿರೋಂಥವ್ರು ಅಥವಾ ಹೊಸಬ್ರು ಆಗಿರ್ಬೋದು. ಈಗ ನೆಕ್ಸ್ಟ್ ಶೂಟ್ ಏನ್ ಪ್ಲಾನ್ ಇದೆ? ಯಾವ ತರ ಶೆಡ್ಯೂಲ್ಸ್ ಎಲ್ಲ ಹೆಂಗ್ ಪ್ಲಾನ್ ಮಾಡಿದ್ದೀರಿ ಸರ್? ಶೆಡ್ಯೂಲ್ಸ್ ಎಲ್ಲ ಇವಾಗ ನಮ್ಗೆ ನಮ್ಮ ಟೀಮ್ ಅಲ್ಲಿ ಹೆಂಗೆ ಅಂದ್ರೆ ಸರ್, ಸ್ವಲ್ಪ ಅಫಿಷಿಯಲ್ ಗಳು ಹೊಸಬ್ರಾಗಿ ಬರ್ತಾ ಇರೋಂಥವ್ರು, ಸ್ವಲ್ಪ ಬಿಸಿ ಇರೋ ಪರ್ಸನ್ಸ್ ಗಳು ಹೊಸಬ್ರಾಗಿ ನಮ್ ತಗೊಳ್ಳೇಬೇಕು, ಜೊತೆಗೆ ಕ್ಯಾರೆಕ್ಟರ್ ಗಳಿಗೆ ಸೂಟ್ ಆಗ ಅವ್ರನ್ನ ತಲ್ಲಿಟ್ಕೊಂಡು ಕ್ಯಾರೆಕ್ಟರ್ ಎಲ್ಲ ಅವ್ರಗಳ ಶೆಡ್ಯೂಲ್ ಮಧ್ಯೆ ಬಂದು ನಮಗೆ ರಿಹರ್ಸಲ್ ಗೆಲ್ಲ ಪರ್ಫೆಕ್ಟ್ ಆಗಿ ಟೈಮ್ ಕೊಟ್ಟು ಈ ಒಂದು 20 days ಅಲ್ಲಿ ರಿಹರ್ಸಲ್ ನ ಕಂಪ್ಲೀಟ್ ಮಾಡ್ಕೊಂಡು ಈ ಮಂತ್ ಎಂಡ್ ಅಲ್ಲಿ ಶೂಟ್ ಹೋಗಿ ನೆಕ್ಸ್ಟ್ ಮಂತ್ ಅಂದ್ರೆ ಆಗಸ್ಟ್ ಅಕ್ಟೋಬರ್ ಒಳಗಡೆ ಶೂಟ್ ನ ಕಂಪ್ಲೀಟ್ ಮಾಡ್ಕೊಂಡು ನವೆಂಬರ್ ಡಿಸೆಂಬರ್ ಅಲ್ಲಿ ಸಿನಿಮಾ ಥಿಯೇಟರ್ ಬರೋ ತರ ಪ್ಲಾನ್ಸ್ ಅಲ್ಲಿ ಇದೀವಿ. ಎಷ್ಟು ದಿನ ಶೂಟಿಂಗ್ ಶೆಡ್ಯೂಲ್ ಹಾಕಿದೀರಾ? ಎಲ್ಲೆಲ್ಲಿ ಮಾಡ್ಬೇಕು? ಶೂಟಿಂಗ್ ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಇರುತ್ತೆ. ಇನ್ನು ಹೊರಗಡೆ ಕೇರಳದಲ್ಲಿ ಒಂದ್ ಶೆಡ್ಯೂಲ್ ಪ್ಲಾನ್ ಮಾಡಿದೀವಿ. ಸಂಪಿಗೆನೆ ಯಾಕೆ?
ಲೈಫಲ್ಲಿ ಇನ್ನ ಸಂಪಿಗೆ ನನ್ನ ಲೈಫಲ್ಲಿ ಸಂಪಿಗೆ ಬಂದಿಲ್ಲ ಅದಕ್ಕೆ. ಅದಕ್ಕೆ ಸಂಪಿಗೆ ಬಿಕಾಸ್ ಮೇಡಮ್ ಸಂಪಿಗೆ ಏನಕ್ಕೆ ಅಂತಂದ್ರೆ ಅದೊಂದು ತುಂಬಾ ಅಂದ್ರೆ ಪವರ್ಫುಲ್ ಕೂಡ ಹೌದು, ಮತ್ತೆ ಎಲ್ರಿಗೂ ನೋಡಿದ ತಕ್ಷಣ ಒಂದು ಅಟ್ರಾಕ್ಟಿವ್ ಆಗಿ ಕಾಣುವಂಥದ್ದು ಹೌದು. ಮತ್ತೆ ಇನ್ನೊಂದು ಸಂಪಿಗೆ, ನೀವು ನಾರ್ಮಲ್ ಆಗಿ ಸಂಪಿಗೆ ಅನ್ನೋದೊಂದು ಮರದಲ್ಲಿ ಬೆಳೆಯುವಂತ ಹೂವು, ಓಕೆನಾ. ಅದು ಇವಾಗ ಗುಲಾಬಿಗಾದ್ರೂ ಯಾವುದೇ ಹೂಗಾದ್ರೂ ಒಂದು ಲೇಯರ್ ಕೆಳಗಡೆ ಒಂದು ಲೇಯರ್ ಇರುತ್ತೆ ಮೇಡಮ್, ಅಂದ್ರೆ ಕಾಪಾಡೋಕೆ ಅಂತ ಒಂದು ಲೇಯರ್ ಇರುತ್ತೆ. ಬಿಕಾಸ್ ಸಂಪಿಗೆಗಿಲ್ಲ, ಅದೊಂದು ಬುಡ ಮಾತ್ರ ಇರುತ್ತೆ, ಓಕೆನಾ. ಆತರ ಯಾವುದೇ ಲೇಯರ್ ಇಲ್ದೇನೆ ಏನು ಇಲ್ದೇನೆ ಇರುವಂತ ಒಂದು ಮುದ್ದಾದ ಸಂಪಿಗೆ ಹೂವನ್ನ ಒಬ್ಬ ವಿಷ್ಣು ಅನ್ನೋನು, ಅಂದ್ರೆ ಒಂದು ಹೆಣ್ಣನ್ನ ಒಬ್ಬ ವಿಷ್ಣು ಅನ್ನೋನು ಎಷ್ಟು ಬೇರೆ ತರ ಕೆಳಗಡೆ ಇರೋ ಮುಳ್ಳು ಕಾಪಾಡೋ ಮುಳ್ಳು ಬೇರೆ, ಬಟ್ ಸುತ್ತ ಇರೋ ಚುಚ್ಚುವಂತ ಮುಳ್ಳುಗಳು ಬೇರೆ ಇರುತ್ತೆ. ಆ ಚುಚ್ಚುವಂತ ಮುಳ್ಳುಗಳಿಂದ ಆ ಹೂವನ್ನ ಎಷ್ಟು ಜೋಪಾನವಾಗಿ ಕಾಪಾಡ್ಕೋದಾನೆ. ಬಿಕಾಸ್ ನಮ್ಮ ಸಬ್ಜೆಕ್ಟ್ ಏನಂದ್ರೆ ಮೇಡಮ್, ಒಂದು ಹೂವನ್ನ ಒಂದು ಸ್ಮಶಾನದಲ್ಲೇ ಇಡ್ಲಿ, ಒಂದು ದೇವ್ರಿಗೆ ಇಡ್ಲಿ, ಅದು ಒಬ್ರಿಗೆ ಮಾತ್ರ ಸೀಮಿತ ಆಗಿರ್ಬೇಕು, ಒಬ್ರಿಂದ ಒಬ್ರಿಗೆ ಕಿತ್ತು ಇಟ್ಕೊಳ್ಳೋಕೆ ಅದು ಊಟ ಅಲ್ಲ. ಸೊ ಆದ್ರಿಂದ ಹೆಣ್ಣನ್ನ ಎಷ್ಟು ಜೋಪಾನವಾಗಿ ಕಾಪಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ.